ಹಾಯ್, ನೀವು ಇದೇ ಥರ ಟ್ರಾವೆಲಿಂಗ್ ವೀಡಿಯೋ ಎಡಿಟಿಂಗ್ ಮಾಡ್ಬೋದು. ಅದು ಯಾವ ಥರ ಅಂತಂದು ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ. ಭಾಳಷ್ಟು ಜನ ಟ್ರಾವೆಲಿಂಗ್ ಈ ಥರ ವೀಡಿಯೋ ಮಾಡ್ಬೇಕಂತಂದೇಳಿ ಇಷ್ಟಪಡ್ತಿರ್ತಾರೆ. ಸೊ ಅದಕ್ಕಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಯಾವ ಆ್ಯಪು ಮತ್ತು ಯಾವ ಥರ ಎಲ್ಲ ಎಡಿಟಿಂಗ್ ಮಾಡ್ಬೇಕಂತಂದು ಹೇಳ್ಬಿಟ್ಟು ಈ ವಿಡಿಯೋ ಹಾಗೆ ಹೊಸೂರಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತಾ ಹಾಗೆ ನಮಗೆ ಸಪೋರ್ಟ್ ಮಾಡ್ಬೋದು. ಸೊ ಮೊದಲಾಗಿ ನಾವು ನಿಮ್ಮ ಐಫೋನ್ ಆಗಿರ್ಬೋದು ಅಥವಾ ಆ್ಯಂಡ್ರಾಯ್ಡ್ ಫೋನ್ ಆಗಿರ್ಬೋದು, ನಿಮ್ಮ ಆ್ಯಂಡ್ರಾಯ್ಡ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಟ್ರಾವೆಲ್ ಬೋಸ್ಟ್ ಅಂತ ಇರುತ್ತೆ. ಟ್ರಾವೆಲ್ ಬೋಸ್ಟನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಟ್ರೂ ಕಾಲರ್ ಪಕ್ಕ ಇದೆ ಅಲ್ವಾ, ಟ್ರಾವೆಲ್ ಬೋಸ್ಟ್ ಅಂತ ಹೇಳ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಬಂತೆ. ನಾನು ಆಲ್ರೆಡಿ ಇಲ್ಲಿ ಎಡಿಟಿಂಗ್ ಮಾಡಿದ್ದೀನಿ, ಆಯಿತಾ. ಅದನ್ನು ಡಿಲೀಟ್ ಮಾಡಿಬಿಟ್ಟು ಮತ್ತೆ ಯಾವ ಥರ ಫಸ್ಟಿಂದ ಸ್ಟಾರ್ಟ್ ಅಂತಂದು ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ಓಪನ್ ಮಾಡೋದಾದ್ರೆ ಈ ಥರ ಬರುತ್ತೆ ನಿಮಗೆ. ಪಾಪ್ ಎಲ್ಲ ತೋರಿಸ್ತಾ ಇದ್ದೀನಿ ಸ್ಕ್ರೀನೆಲ್ಲ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಮೇಲೆ ಇಲ್ಲಿ ಬ್ಲಿಂಕ್ ಆಗ್ತಾ ಇದಾವ, ಅಲ್ಲಿ ಕ್ಲಿಕ್ ಮಾಡಬೇಕು. ನೀವು ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ ಹೋಗ್ತಾ ಇದ್ದೀರಿ ಅಂತಂದು ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ನಾನು ಬಳ್ಳಾರಿಯಿಂದ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಯಾವ ಸ್ಥಳಕ್ಕೆ ಹೋಗ್ತಾ ಇದ್ದೀರಿ ಅಂತಂದು ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಫಾರ್ ಎಕ್ಸಾಂಪಲ್ ಹೊಸಪೇಟೆ ಅಂತ ಕೊಡ್ತೀನಿ ನಾನು. ಕೆಳಗಡೆ ಬಂತು. ಅಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಯೆಲ್ಲೋ ಕಲರ್ ಮಾರ್ಕ್ ಸ್ಟೇಟಾಗಿ ತೋರಿಸ್ತಾ ಇದೆ. ನೀವು ಇದನ್ನು ಜೂಮ್ ಮಾಡ್ಕೊಂಬಿಟ್ಟು ಇಲ್ಲಿ NH67 ಅಂತ ತೋರಿಸ್ತಾ ಇದೆ ನೋಡಿ. ಅದ್ರ ಮೇಲೆ ನಿಮ್ಮ ಇದ್ರ ಮೇಲೆ ಕೈ ಪ್ರೆಸ್ ಮಾಡಿ ಈ ಥರ ಡ್ರ್ಯಾಗ್ ಮಾಡ್ಕೊಂತ ಹೋಗ್ರಿ ಆ ಲೈನನ್ನು. ನೆಕ್ಸ್ಟು ನಿಮಗೆ ಅಲ್ಲಿ ಈ ಚುಕ್ಕೆ ಮೇಲೆ ಊರುಗಳ ಹೆಸರು ಬರ್ಬೇಕಂತಂದರೆ ನೀವು ನಾನು ತೋರಿಸ್ತೀನಿ ತಡಿ ಒಂದು ನಿಮಿಷ. ಇಲ್ಲಿ ಮೇನ್ ಪಾಯಿಂಟ್ ಮಾತ್ರ ನಾನು ಹಾಕ್ತಿದ್ದೀನಿ. ಎಲ್ಲಕ್ಕ ಊರುಗಳನ್ನ ಹಾಕಲ್ಲ. ಮೇನ್ ಸೀಟ್ಗಳು ಮಾತ್ರ ಇಲ್ಲಿ ಕುಡಿತೀನಿ ಅಂತಿದೆ, ಹಾಗೆ ಇಲ್ಲಿ ಅಲ್ಲಿಪುರ ಅಂತ ಇದೆ, ಹಾಗೆ ಇಲ್ಲಿ ತೋರಣಗಲ್ ಅಂತಿದೆ. ಆ ಥರ ಮೇನ್ ಸೀಟ್ಗಳು ಮಾತ್ರ ನೀವು ಹಾಕ್ಬೇಕಾಗುತ್ತೆ. ನೀವು ಎಷ್ಟೇ ಯಾವುದನ್ನು ಹಾಕಿದ್ರು ತೊಂದರೆ ಏನಿಲ್ಲ. ಬಟ್ ನಾನು ಎಕ್ಸಾಂಪಲಿಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕುಡಿತೀನಿ ಅಂತಿದೆ ಅಲ್ವಾ, ಇದ್ರ ಮೇಲೆ ನೀವು ಫ್ರೆಶ್ ಮಾಡಬೇಕಾಗುತ್ತೆ. 1 ಮಿನಿಟ್ 1 ಸೆಕೆಂಡ್ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಮಾಡಲ್ ಎಫೆಕ್ಟು ಅನಿಮೇಷನ್ ಅಂತಿದೆ. ನಾನು ಇವು ಎರಡರ ಬಗ್ಗೆ ಆಮೇಲೆ ಹೇಳ್ತೀನಿ, ಮಾಡಲ್ ಎಫೆಕ್ಟ್ ಬಗ್ಗೆ. ನೆಕ್ಸ್ಟ್ ಇವಾಗ ಅನಿಮೇಷನ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಒಂದು ವೇಳೆ ಫೋಟೋ ಇದ್ದರೆ ಫೋಟೋ ಅಪ್ಲೋಡ್ ಮಾಡಿರಿ. ಇಲ್ಲ ಫೋಟೋ ಬೇಡಪ್ಪ, ನಾವು ಜಸ್ಟ್ ಲೊಕೇಶನ್ ಅಂದೇ ಮಾಡ್ತೀನಿ ಅಂದರೆ ಆ ಊರ ಹೆಸರು ಟೈಪ್ ಮಾಡಿಬಿಟ್ಟು ಬ್ಯಾಕ್ ಹೋಗ್ರಿ. ಅಲ್ಲಿ ಬ್ಲೂ ಕಲರ್ ಒಂದು ಚುಕ್ಕೆ ಬಂತು ನೋಡಿದ್ರೆ, ಅದು ಊರ ಹೆಸರು ತೋರಿಸುತ್ತೆ. ನೆಕ್ಸ್ಟ್ ಅದೇ ಥರ ಇಲ್ಲಿ ತೋರಣಗಲ್ ಅಂತಿದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಅನಿಮೇಷನ್ ಹೋಗಿ ತೋರಣಗಲ್ ಅಂತ ಹೊಡ್ರಿ. ಸಾರಿ, ನಿಮ್ಮ ಊರ ಹೆಸರು. ಆಮೇಲೆ ಬ್ಯಾಕ್ ಹೋಗ್ರಿ. ಈ ಥರ ಬಂತು. ನೆಕ್ಸ್ಟ್ ಇಲ್ಲಿ ನೀವು ಕಾರ್ ಇದೆ ನೋಡಿ. ನೀವು ಒಂದು ವೇಳೆ ಕಾರ್ನಲ್ಲಿ ಟ್ರಾವೆಲ್ ಮಾಡೋಂಗಿದ್ರೆ ಅಲ್ಲಿ ಕಾರನ್ನು ಇದ್ರ ಮೇಲೆ ಪ್ರೆಸ್ ಮಾಡಿಬಿಟ್ಟು ನೀವು ಕಾರ್ ಇಟ್ಕೋಬೋದು. ಇಲ್ಲಾಂದರೆ ಟ್ರೈನಲ್ಲಿ ನಾನು ಜರ್ನಿ ಮಾಡ್ತಾಯಿದ್ದೀನಿ ಅಂದರೆ ಟ್ರೈನ್ ಇಟ್ಕೊಳ್ರಿ. ಇಲ್ಲ ಬಸ್ನಲ್ಲಿ ನಾನು ಜರ್ನಿ ಮಾಡ್ತಾಯಿದ್ದೀನಿ ಅಂದರೆ ನೀವು ಬಸ್ಸನ್ನು ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲ ನಾನು ಫ್ಲೈಟ್ನಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ಫ್ಲೈಟನ್ನು ಸಹ ನೀವು ಆಯ್ಕೆ ಮಾಡ್ಕೊಳ್ಬೋದು. ಯಾವುದು ಬೇಕೋ ಅದು ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ಕಾರಿನಿಂದ ನೀವು ಸಪೋಸ್ ಇವಾಗ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇಲ್ಲಿಂದ ನೀವು ಕುಡಿತಿನವರಿಗೆ ಕಾರ್ನಲ್ಲಿ ಹೋಗ್ತಾ ಇದ್ರಿ ಅಂದ್ಕೊಳ್ಳಿ. ಆಮೇಲೆ ಕುಡಿತಿನಿಂದ ನಾನು ಬಸ್ಸಿಗೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ. ಇಲ್ಲಿ ಚೇಂಜ್ ಮಾಡ್ಬೇಕಾಗುತ್ತೆ. ಅದನ್ನ ಮೇಲೆ ಪ್ರೆಸ್ ಮಾಡಿದರೆ ಇಲ್ಲಿ ಬಸ್ ಅಂತಿದೆ ಅಲ್ವಾ, ಆ ಬಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಹೋಗ್ರಿ. ಅಲ್ಲಿಂದ ಬಸ್ ಚೇಂಜ್ ಆಯ್ತು ನೋಡಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಅದು ಬಸ್ ಚೇಂಜ್ ಆಯಿತು. ಸೊ ಈ ಥರ ಎಲ್ಲ ಎಡಿಟ್ ಮಾಡಿದ್ಮೇಲೆ ಇಲ್ಲಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಥರ ಎಲ್ಲ ಎಡಿಟ್ ಮಾಡಿದ್ಮೇಲೆ ಜೂಮ್ ಕಡಿಮೆ ಮಾಡ್ಕೊಂಬಿಟ್ಟು ಇಲ್ಲಾಂದರೆ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಬಂತು, ನೀವು ನೋಡ್ತಾ ಇರ್ಬೋದು. ಅಲ್ಲಿ ಕುಡಿತೀನಿ ಅಂತ ಹೆಸರು ಹೋಗುತ್ತೆ ನೋಡಿ, ಆ ಥರ. ಇಲ್ಲಾಂದರೆ ನೆಕ್ಸ್ಟ್ ನೀವು ಬಸ್ ಚೇಂಜ್ ಮಾಡಿದ್ರಲ್ಲ, ಆ ಥರ ಬಸ್ ತೋರಿಸುತ್ತೆ. ನಮಗೆ ವೀಡಿಯೋ ಲೆಂತ್ ಬೇಕಂದರೆ ಇದನ್ನು ಮುಂದಕ್ಕೆ ತೊಗೊಂಡು ಹೋಗೊಳ್ರಿ. ಅಂದರೆ ಎಷ್ಟು ಸೆಕೆಂಡಿಗೆ ಬೇಕು ನೀವು 53 ಸೆಕೆಂಡ್ ಲಾಸ್ಟ್ ಇದೆ. ಇದು 53ಕ್ಕೆ ಬೇಕಾ, 20ಕ್ಕೆ ಬೇಕಾ, 15ಕ್ಕೆ ಬೇಕಾ, ಆ ಥರ ವೀಡಿಯೋ ಲೆಂತ್ ಮಾಡ್ಕೊಳ್ಳಿ. ಇದು ಮಾಡಲ್ ಸೈಜ್ ಅಂತಂದರೆ ನಿಮ್ಮ ಕಾರು ಇನ್ನೂ ದೊಡ್ಡದಾಗಿ ಕಾಣಬೇಕಾ ಇಲ್ಲ ಚಿಕ್ಕದಾಗಿ ಕಾಣಬೇಕಾ, ಪೂರ್ತಿ ಚಿಕ್ಕದಾಗಿ ಕಾಣಬೇಕಾ ಅಂತಂದು ಹೇಳ್ಬಿಟ್ಟು ಇದು ಮಾಡಲ್ ಸೈಜು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಪ್ಲೇ ಬಟನ್ ತೋರಿಸುತ್ತೆ. ಈ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರೂಟ್ ಮ್ಯಾಪು ಸ್ಪೀಡಾಗಿ ಹೋಗುತ್ತೆ ನೋಡಿ, ತೋರಿಸ್ತೀನಿ ನಿಮ್ಮ ಕಾರು. ಅದನ್ನು ಕ್ಲಿಕ್ ಮಾಡಿ ಯಾವ ಥರ ಎಲ್ಲ ಕ್ಲಿಕ್ ಮಾಡ್ತೀರೋ ಆ ಥರ ಸ್ಪೀಡಾಗಿ ಹೋಗುತ್ತೆ. ಇಲ್ಲ ನಾರ್ಮಲಿ ಹೋಗ್ಬೇಕಂದ್ರೆ ನಾರ್ಮಲ್ ನಡೀತೈತೆ. ಇಲ್ಲ ಸ್ಪೀಡಾಗಿ ಇಡೋಣ ಅಂದರೆ ಸ್ಪೀಡಾಗಿ ಇಟ್ಕೋಬೋದು. ಇಲ್ಲಿ ಅದೇ ಪಕ್ಕದಲ್ಲಿ ಮ್ಯಾಪ್ ಇದೆ ನಮಗೆ. ಆ ಮ್ಯಾಪ್ ಕ್ಲಿಕ್ ಮಾಡಿದ್ರೆ ನಮ್ಮ ಇಂಡಿಯಾದ ಫ್ಲ್ಯಾಗ್ ಬರುತ್ತೆ. ಇನ್ನೊಂದು ತೊಡೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮ್ಯಾಪ್ ಹೋಗುತ್ತೆ, ಇಂಡಿಯಾ ಫ್ಲ್ಯಾಗು.
ನೆಕ್ಸ್ಟ್ ಇಲ್ಲಿ ಫುಲ್ ಸ್ಕ್ರೀನು ನೋ ಫ್ರೇಮ್ ಅಂತಿದೆ, ಅದ್ರ ಪಕ್ಕಕ್ಕೆ ನೀವು ಯಾವ್ದು ಬೇಕಾದ್ರೂ ಇಟ್ಕೊಳ್ಬೋದು, ತೊಂದರೆ ಏನಿಲ್ಲ. ಹಾಗೆ ಇಲ್ಲಿ ಪಕ್ಕಕ್ಕೆ ಬಂದರೆ ರಿಸರ್ವೇಷನ್ ಇದೆ. ನೀವು ಒಂದು ವೇಳೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅಂದರೆ ಈ ಥರ ರಿಸರ್ವೇಷನ್ ಆನ್ ಮಾಡ್ಕೊಳ್ಳಿ, 17.9. ಇಲ್ಲ ನಾನು ಫೇಸ್ಬುಕ್ಕು ಅಥವಾ ವಾಟ್ಸಪ್ಪಿಗೆ ಈ ಥರ ಶೇರ್ ಮಾಡ್ತಾಯಿದ್ದೀನಿ ಅಂದರೆ 9.16 ಇಟ್ಕೋಬೋದು, ಇಲ್ಲಾಂದರೆ 1.1 ಇಟ್ಕೋಬೋದು. ನೆಕ್ಸ್ಟ್ ಇದ್ರ ಪಕ್ಕಕ್ಕೆ ಬಂದರೆ ಕಿಲೋಮೀಟ್ರ್ ಲೆಕ್ಕ ತೋರಿಸುತ್ತೆ, ಕಿಲೋಮೀಟ್ರನ್ನು ಇಟ್ಕೋಬೋದು, ಇಲ್ಲಾಂದರೆ ಮಿಲಿಯನ್ಸ್ ಅಂತ ತೋರಿಸುತ್ತೆ, ಅದನ್ನು ಇಟ್ಕೊಳ್ಬೋದು. ನೆಕ್ಸ್ಟ್ ಸೇವ್ ವೀಡಿಯೋ ಕ್ಯಾಮ್ರಾ ರೂಲ್ ಅಂತ ಕ್ಲಿಕ್ ಮಾಡಿದ್ರೆ ಅದೆಲ್ಲ ಆದಮೇಲೆ ನೀವು ಒಂದು ವೇಳೆ ಪರ್ಚೇಸ್ ಮಾಡಿದವರಾದರೆ ನಿಮಗೆ HD ಕ್ವಾಲಿಟಿಯಲ್ಲಿ ಬೇಕಂದರೆ 2160 ಅದನ್ನು ಇಟ್ಕೊಳ್ರಿ. ಇಲ್ಲ ನಾರ್ಮಲ್ ಸೈಜೇ ನೀವು ಇನ್ನೂ ನಾವು ಆ್ಯಪನ್ನು ಪರ್ಚೇಸ್ ಮಾಡಿಲ್ಲ, ಬಟ್ ನನಗೆ ಫ್ರೀ ಬೇಕಂದರೆ 1440 × 1440ಗೆ ಅದು ಆ್ಯಡ್ ಬರುತ್ತೆ, ಫ್ರೀ ಆ್ಯಡ್. ಅದನ್ನು ಆ್ಯಡ್ ನೋಡ್ಕೊಂಡು ನಂತರ ಇಂಟು ಮಾಡ್ಕೊಂಬಿಟ್ಟು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅದು ಯಾವುದೇ ರೀತಿ ದುಡ್ಡು ಕೊಡೋಂಗಿಲ್ಲ. ಒಂದು ವೇಳೆ ನಾವು ದುಡ್ಡು ಕೊಟ್ಟು ನಾವು ಪರ್ಚೇಸ್ ಮಾಡ್ತಾಯಿದ್ವಿ ಅಂದರೆ ವರ್ಷಕ್ಕೆ ವರ್ಷಕ್ಕೆ 999 ರೂಪಾಯಿ, ನೋ ಆ್ಯಡ್ಸು, ನೋ ವಾಟರ್ ಮಾರ್ಕು ಮತ್ತು ಆಲ್ ಅಕ್ಸೆಸ್ ಮಾಡಲ್ಸ್ ಎಲ್ಲ ಕೊಡ್ತಾನೆ. ನೆಕ್ಸ್ಟ್ ಇಲ್ಲಿ ತಿಂಗಳಿಗೆ ಬೇಕಪ್ಪ ಅಂದರೆ 139 ರೂಪಾಯಿ ಕೊಟ್ಟು ನಾವು ಪರ್ಚೇಸ್ ಮಾಡ್ಕೊಳ್ಬೋದು. ಇದಂತೂ ನನಗೆ ಆ್ಯಪ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ, ಇಲ್ಲಾಂದರೆ ಈ ಆ್ಯಪ್ ಇಷ್ಟ ಆಗಿದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಂಗೆ ನೀವು ಇದೇ ಥರನೂ ಎಡಿಟಿಂಗ್ ಮಾಡ್ಕೊಳ್ಬೋದು ನಿಮ್ಮ ಟ್ರಾವೆಲ್ ವಿಡಿಯೋ ಯಾವ ಥರ ಎಡಿಟಿಂಗ್ ಮಾಡ್ಬೋದು ಅಂತಂದು ಹೇಳ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಕಮೆಂಟ್.